ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್, ಜ್ಯೋತಿಷಿ ಪಂಡಿತ. ಇವತ್ತಿನ ಟಾಪಿಕ್ ಏನಂದರೆ ಓಪನ್ ಮ್ಯಾರೇಜ್ ಬಗ್ಗೆ ಮಾತಾಡೋಣ. ತುಂಬ ಜನ ಮಾತಾಡಿದ್ದಾರೆ ಓಪನ್ ಮ್ಯಾರೇಜ್ ಬಗ್ಗೆ. ಓಪನ್ ಮ್ಯಾರೇಜ್ ಏನು ಅಂತ ಶಾರ್ಟಾಗೆ ನಿಮಗೆ ಬ್ರೀಫ್ ಮಾಡಿಬಿಡ್ತೀನಿ. ಏನಂದರೆ ಓಪನ್ ಮ್ಯಾರೇಜ್ ಏನಂದರೆ, ಮದುವೆಗೆ ಮುಂಚೆ ಮ್ಯೂಚುವಲಿ ಒಬ್ರಿಗೊಬ್ರು ಏನು ಮಾಡಿರ್ತಾರೆ ಅಂದರೆ, ನಾನು ಮದುವೆ ಆದಮೇಲೂ ಕೂಡ ನಾನು ಬೇರೆಯವ್ರ ಜೊತೆ ಸಂಬಂಧ ಹೊಂದುತ್ತೀನಿ, ಅದನ್ನು ಯಾವುದೇ ಥರವಾಗಿ ಪ್ರಶ್ನಿಸೋಂಗಿಲ್ಲ. ಆಪೋಸಿಟ್ ಜೆಂಡರು ಯಾವುದೇ ಥರನಾಗಿ ಪ್ರಶ್ನಿಸೋಂಗಿಲ್ಲ ಮದುವೆ ಆದಮೇಲೂ ಕೂಡ. ಇದು ಓಪನ್ ಮ್ಯಾರೇಜ್ನ ಸಂಕೇತ. ಇದು ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ತುಂಬ ಬೇಡಿಕೆ ಇರೋವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇದರಿಂದ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಏನಾಗ್ಬೋದಪ್ಪ ಅಂದರೆ, ಕೊಲೆಗಳು, ಸುಲಿಗೆಗಳು ಜಾಸ್ತಿ ಆಗ್ಬೋದು. ಮತ್ತು ಹುಟ್ಟ ಮಕ್ಕಳಿಗೂ ಕೂಡ ಯಾರ ಮಕ್ಕಳು ಅಂತಲೂ ಗೊತ್ತಾಗೋದಿಲ್ಲ. ಮತ್ತು ಮಕ್ಕಳುಗಳು ಮಾಡ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಇದರಿಂದ ಆರ್ಥಿಕವಾಗಿ ದೇಶನೂ ಕೂಡ ಆರ್ಥಿಕವಾಗಿ ನಷ್ಟ ಹೊಂದುತ್ತೆ. ಯಾರು ಕೂಡ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಓಪನ್ ಮ್ಯಾರೇಜ್ ಕಾನ್ಸೆಪ್ಟಲ್ಲಿ ಮುಂದುವರಿಬೇಕು ಅಂತಿರ್ತಾರೆ, ಅವರು ಕೂಡ ಆರ್ಥಿಕವಾಗಿ, ಮೆಂಟಲಿ, ಫಿಸಿಕಲಿ ಮತ್ತು ಫೈನಾನ್ಷಿಯಲಿ ಇಷ್ಟರಲ್ಲೂ ಕೂಡ ಅವರು ವೀಕ್ ಆಗಿಬಿಡ್ತಾರೆ. ತನ್ನ ಯೋಚನಾ ಶಕ್ತಿನ ಕಳ್ಕೊಂಡು ಬಿಡ್ತಾರೆ. ಇದರಿಂದ ಏನೇನೆಲ್ಲ ಆಗುತ್ತೆ ಅಂದರೆ, ಮೊದಲು ಎಲ್ಲ ಚೆನ್ನಾಗೇ ಇರುತ್ತೆ. ಯಾರು ಬೇಕೋ ಯಾರ ಜೊತೆ ಬೇಕಾದರೂ ಓಡಾಡ್ಬೋದು ಎನರ್ಜಿ ಇರೋ ಟೈಮ್ನಲ್ಲಿ. ಆಗ ಯಾರು ಒಬ್ರಿಗೊಬ್ರು ಏನೂ ಕೇಳೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಹುಡುಗಿರಿಗೆ ಎಷ್ಟೋ ಜನ ಹುಡುಗರು ಸಿಕ್ಬಿಡ್ತಾರೆ, ಆದರೆ ಹುಡುಗರಿಗೆ ಸಿಕ್ಕೋದಿಲ್ಲ. ಅಕಸ್ಮಾತ್ ಹುಡುಗನಿಗೆ ಏನಾದರೂ ಕೈಯಲ್ಲಿ ಕಾಸಿದ್ದು, ಅವನೇನಾದರೂ ಕೋಟ್ಯಾಧೀಶ್ವರನ ಮಗನಾಗಿದ್ದರೆ ಅಥವಾ ದುಡ್ಡು ಜಾಸ್ತಿ ಇಟ್ಟಿದ್ರೆ ಅವನಿಗೂ ಕೂಡ ಏನಾದರೂ ಒಂದು ಎರಡು ಆಪ್ಷನ್ಸ್ ಸಿಗ್ಬೋದು. ಆದರೆ ಹುಡುಗಿರಿಗೆ ABCD ಅಂತ ಒಂದು 5-6 ಆಪ್ಷನ್ಸ್ ಇರುತ್ತೆ. ಅವ್ರಿಗೆ ಯಾವುದೋ ಒಂದು ಕೊರತೆ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ, ತನ್ನ ಪಾರ್ಟ್ನರ್ ಮೇಲೆ ಒಂದು ಜಲಸಿ ತತ್ವ ಬರುತ್ತೆ. ಇಲ್ಲಿಂದ ಗಲಾಟೆಗಳು, ಜಗಳಗಳು, ಮನಸ್ತಾಪಗಳು ಮತ್ತು ಕೊಲೆಗಳು ಕೂಡ ನಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಕ್ರೈಮ್ಗಳು ನಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಇದರಿಂದಾಗಿ ಓಪನ್ ಮ್ಯಾರೇಜು ಕಾನ್ಸೆಪ್ಟು ಮೊದಲು ತುಂಬ ಚೆನ್ನಾಗಿರುತ್ತೆ. ನೀವು ಲಾಂಗರ್ ರನ್ನಲ್ಲಿ ಇದು ತುಂಬ ಕೆಟ್ಟದಾಗಿ ಪರಿಣಾಮಗಳನ್ನ ಒಬ್ಬೊಬ್ಬರ ಮೇಲೂ ಬೀರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಬೆಳೆಸ್ಕೊಂಡು ಬಂದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ವಾರಸ್ದಾರರು ಅಂತ ಯಾರೂ ಇರೋದಿಲ್ಲ. ನೀವು ಕೂಡ ಒಬ್ಬರು ಸೈಲೆಂಟಾಗಿ ಒಬ್ಬರೇ ಒಂದೇ ಒಂಟಿಯಾಗಿ ಜೀವನಗಳನ್ನ ಕೊನೆ ದಿನಗಳಲ್ಲಿ ಕಳಿಬೇಕಾಗತ್ತೆ ಒಂಟಿಯಾಗಿ. ಆಗ ನಿಮ್ಮ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಯಾಕೆಂದರೆ ಗಂಡನೂ ಕೂಡ ಅಷ್ಟು ಇಂಟ್ರೆಸ್ಟ್ ಹೆಂಡತಿ ಮೇಲೆ ತೋರಿಸಲ್ಲ, ಹೆಂಡತಿನೂ ಕೂಡ ಗಂಡನ ಮೇಲೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಕಾರಣ ಇಬ್ಬರೂ ಕೂಡ ಯಾವುದಾದ್ರೂ ಅನಾಥಾಶ್ರಮದಲ್ಲೋ ಅಥವಾ ಎಲ್ಲಾದರೂ ಒಂದು ಗಂಜಿ ಕೇಂದ್ರದಲ್ಲೋ ಜೀವನ ಕಳಿಬೇಕಾಗುತ್ತೆ. ಇಲ್ಲ ಅಂದರೆ ದುಡ್ಡಿದ್ದ ಪಕ್ಷದಲ್ಲಿ ಅವರೇ ಏನಾದರೂ ಒಂದು ಸ್ವಂತ ಏನಾದರೂ ಮಾಡಿಕೊಂಡು ಒಂಟಿಯಾಗೆ ಜೀವನ ಕಳಿಬೇಕಾಗುತ್ತೆ. ಇದು ಆಗೋ ಅಡ್ಡ ಪರಿಣಾಮಗಳು. ಇದರಿಂದ ದೇಶಕ್ಕೂ ತುಂಬ ನಷ್ಟ. ಅದರಿಂದ ದೇಶನೂ ಕೂಡ ಆರ್ಥಿಕವಾಗಿ ಕುಗ್ಗೋಗುತ್ತೆ. ಇದರಿಂದ ಸಂಸ್ಕೃತಿನೂ ಉಳಿಸೋದಕ್ಕಾಗೋದಿಲ್ಲ. ದೇಶದ ಭಾಷೆ, ನೆಲ, ಜಲನೂ ಕೂಡ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಇನ್ನು ಮುಂದಕ್ಕೆ ನಾನು ಗುರು ಬದಲಾವಣೆಯಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಶಾರ್ಟಾಗೆ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ನಿಮಗೆ ಈ ಚಾನಲ್ ಇಷ್ಟ ಆದ್ರಲ್ಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಆಡಿಯೋಗಳನ್ನ ನಾನು ಅಪ್ಡೇಟ್ ಮಾಡಿದಲ್ಲಿ ನಿಮಗೆ ಒಂದು ಅಪ್ಡೇಟ್ ಸಿಗತ್ತೆ.
ಅಲ್ಲಿಂದ ನನ್ನ ವಿಡಿಯೋಗಳನ್ನ ಫಾಲೋ ಮಾಡ್ಬೋದು. ಮತ್ತು ಸ್ನೇಹಿತರೆ, ನಿಮಗೇನಾದರೂ ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಅಂದಲ್ಲಿ ಮತ್ತು ನಿಮ್ಮ ಜಾತಕ ಹೊಂದಾಣಿಕೆ ಮತ್ತು ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ಹಣಕಾಸು, ದಾಂಪತ್ಯದ ವಿಚಾರ, ಮಾಟಮಂತ್ರ ಮತ್ತು ನಿಮಗೆ ಯಾವುದೇ ಕಾಯಿಲೆಗಳ ತೊಂದರೆಗಳಿದ್ದಲ್ಲಿ ನೀವು ನನಗೆ ಈ ಕಮೆಂಟ್ಸ್ ಮುಖಾಂತರ ಸಂಪರ್ಕಿಸ್ಬೋದು. ಅಲ್ಲಿಂದ ನಿಮಗೆ ಪರಿಹಾರಗಳನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.